ಈಗ ನಾವು ನಂಬೋದಕ್ಕಿಂತ ಅವ್ರು ನಂಬೋದು ತುಂಬಾ ಮುಖ್ಯ ಜಾನು. ಅವ್ರೇನಾದರೂ ನಿನ್ನ ಇಲ್ಲಿ ನೋಡಿದ್ರೆ ಖಂಡಿತ ಅದು ಭ್ರಮೆ ಆಗಲ್ಲ, ಆದರೆ ನಾವು ಅದನ್ನೇ ಭ್ರಮೆ ಅಂತ ನಂಬಿಸ್ಬೇಕು. ಅಂದರೆ ನಾನು ಮತ್ತೆ ಅವ್ರ ಮುಂದೆ ಹೋಗಿ ನಿಂತ್ಕೋಬೇಕಾ? ಅಯ್ಯೋ, ನನ್ನ ಕೈಲಿ ಆಗಲ್ಲ ಕಣೋ, ನನಗೆ ತುಂಬ ಭಯ ಆಗುತ್ತೆ. ಜಾನು, ಎಷ್ಟು ದಿನ ಅಂತ ಹೀಗೆ ಭಯ ಪಟ್ಕೊಂಡಿರ್ತೀಯ? ಒಂದು ಸಲ ಭಯದಿಂದ ಆಚೆ ಬಂದು ಯೋಚನೆ ಮಾಡು, ಯಾರನ್ನ ಬೇಕಾದರೂ ಎದುರಿಸ್ಬೋದು. ಅಲ್ಪೋ ವಿಶ್ವ, ಹಾಗಂತ ಅವ್ರ ಮುಂದೆ ನಾನು ಮತ್ತೆ ಹೋಗಿ ನಿಲ್ಲಕ್ಕಾಗುತ್ತಾ ಹೇಳು? ಏನಾದರೂ ತೊಂದರೆ ಆದರೆ? ನಾನಿರುವಾಗ ನಿನಗೆ ಯಾವ ರೀತಿ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ ಜಾನು. ಆ ಡಾಕ್ಟರ್ ಹೇಳಿರೋದನ್ನು ನಾವು ನಿಜ ಅಂತ ಪ್ರೂವ್ ಮಾಡಬೇಕು, ಆಗಲೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಆ ಜಯಂತ್ ಅವರು ಒಂದೇ ಒಂದ್ಸಲಿ ಅವ್ರಿಗೆ ಆಗ್ತಿರೋ ಹ್ಯಾಲುಸಿನೇಷನ್ ನಿಜ ಅಂತ ನಂಬಿಟ್ರೆ ಆಮೇಲೆ ನಿಜವಾಗ್ಲೂ ನೀನು ಅವ್ರ ಎದುರುಗಡೆ ನಿಂತ್ಕೊಂಡ್ರು ಅವರು ನಂಬಲ್ಲ. ಹಾಗಾಗಬೇಕು ಅಂದರೆ ನಾನು ಹೇಳೋದನ್ನ ನೀನು ಮಾಡಬೇಕು. ಸರಿ, ನಾನು ಆಚೆ ಇರ್ತೀನಿ. ದೇವ್ರೆ, ಶಾಸ್ತ್ರಿಗಳು ಹೇಳಿದ ಹಾಗೆ ನಾನು ಮಾಡಿದ ಪೂಜೆಯಿಂದ ಸಿದ್ದು ಅವ್ರಿಗೆ ಶ್ರೇಯಸ್ಸು, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಪ್ಪ. ಮೇಡಮ್ರೆ, ಏನು ಮೇಡಮ್ರೆ ನೀವು ಮನೇಲಿ ಪೂಜೆ ಮಾಡೋರೆ, ಊಟನೂ ಮಾಡ್ತೀವಿ, ಹಂಗೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ರಿ ಅಲ್ಲ? ಸಿದ್ದು ಅವರೇ, ಆ ಊಟ ನಾನು ಮಾಡೋ ಹಾಗಿಲ್ವಲ್ಲ, ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದೆ. ಅದಕ್ಕೆ ಬಂದ್ರಿಯೋ ಅಥವಾ ಬೇರೆ ಏನಾದರೂ ಆಯಿತು? ಅದಕ್ಕೆ ಬಂದೆ ಸಿದ್ದು ಅವರೇ. ಅದು ಸರಿ, ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಮಾಮೂಲಿ ಉರುಳು ಸೇವೆ ಮಾಡ್ಬೇಕಲ್ಲ, ಇರಿ ಮುಗಿಸ್ಕೊ ಬಂದ್ಬಿಡ್ತೀನಿ. ಸಿದ್ದು ಅವರೇ, ಮೇಡಮ್ರೆ, ನನ್ನ ಮುಟ್ಟುವಂಗಿಲ್ಲ ಅಂದ್ಬಿಟ್ಟು ಈಗ ಮುಟ್ಬಿಟ್ರಿ ಅಲ್ಲ? ಅಯ್ಯೋ ಶಿವನೇ. ಸಿದ್ದು ಅವರೇ, ನಿಮ್ಮ ಹೆಂಡತಿ ತಾನೇ ಮುಟ್ಟಿದ್ದು, ಈಗ ಏನಾಯ್ತು? ಮೇಡಮ್ರೆ, ವ್ರತ ಎಲ್ಲ ಭಂಗ ಆಯ್ತದೆ ಅಂತ ಹೇಳಿ ಈಗ ಏನೇನು ಹೇಳ್ತಿದ್ರಲ್ಲ, ನಂಗೆ ಒಂದು ಅರ್ಥ ಆಯ್ತಿಲ್ಲ. ಸಿದ್ದು ಅವರೇ, ಗಂಡ ಹೆಂಡತಿ ಮುಟ್ಕೋಬಾರ್ದು ಅನ್ನೋದು ಏನು ಇಲ್ವಂತೆ. ಅದು ಅಲ್ಲದೆ ವ್ರತ ಮಾಡುವಾಗ ಮಾತ್ರ ಮಡಿಲಿರ್ಬೇಕು ಅಷ್ಟೇ, ಅದು ಬಿಟ್ರೆ ಏನೂ ಇಲ್ಲ ಅಂತ ಶಾಸ್ತ್ರಿಗಳೇ ಹೇಳಿದ್ರು. ಅಬ್ಬಾ ಮೇಡಮ್ರೆ, ಈ ಎಂತ ಖುಷಿ ವಿಷಯ ಹೇಳಿದ್ರಿ ಮೇಡಮ್ರೆ, ನಂಗಂತೂ ಬಹು ಖುಷಿ ಆಯ್ತದೆ. ಈ ವಿಷಯ ಹೇಳಿರೋ ಶಾಸ್ತ್ರಿಗಳಿಗೆ ಆ ದೇವ್ರು 100 ವರ್ಷ ಆಯ್ಸ್ಕೊಡ್ಬೇಕು. ಇಷ್ಟು ದಿವಸ ನಂಗಂತೂ ನಿಮ್ ಪಕ್ಕದಲ್ಲಿ ಕೂರಕ್ಕೂ ಆಯ್ತಿರಲ್ವಲ್ಲ ಅಂತ ಎಷ್ಟು ಬೇಜಾರಾಯ್ತಿತ್ತು ಗೊತ್ತೇ. ಈಗ ಖುಷಿ ತಾನೆ? ಕೇಳ್ತಿರಲ್ಲ ಮೇಡಮ್ರೆ, ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ಆದ್ರೂ ನಿಮ್ ಮನೇಲಿ ಏನಾರ ಬೇಜಾರ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರೆ ನಾನು ಅನ್ಕೊಂಡಿದ್ದೆ. ಈಗ ನಿಮ್ಮನ್ನ ಖುಷಿಯಾಗಿ ನೋಡಿದಲ್ಲ, ನಂಗೆ ಸಮಾಧಾನ ಆಯ್ತು. ಸಿದ್ದು ಅವರೇ, ಅದು ನನ್ನ ಮನೆ, ಅಲ್ಲಿರೋರೆಲ್ಲ ನನ್ನವರು. ಯಾರೋ ಏನೋ ಹೇಳಿದ್ರು ಅಂತ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಹೇಳಿ? ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಎಲ್ಲದನ್ನು ತೂಗಿಸ್ಕೊಂಡು ಹೋಗೋದೇ ಜೀವನ ಅಲ್ವಾ? ಅವ್ರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು ಅಂತ ಸಣ್ಣ ಸಣ್ಣ ವಿಷಯಕ್ಕೂ ನಾನು ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆ ಆಗಿರಲ್ಲ ಸಿದ್ದು ಅವರೇ. ಹಬ್ಬಬ್ಬಬ್ಬಾ ಮೇಡಮ್ರೆ, ನಿಮ್ ತಾಳ್ಮೆನ ನಂಬಿಕೆನ ಮೆಚ್ಚಲೇಬೇಕು ಮೇಡಮ್ರೆ. ಸರಿ ಬನ್ನಿ ಮನೆಗೆ ಹೋಗಮ್ಮ. ಇರಿ, ಇದೇ ಖುಷಿಗೆ ದೇವ್ರಿಗೊಂದು ನಮಸ್ಕಾರ ಹಾಕೊಂಡ್ ಬಂದ್ಬಿಡ್ತೀನಿ. ಇರಿ. ನನ್ನ ಗಂಡನ ಮಧ್ಯೆ ಗೋಡೆ ಕಟ್ಟೋ ಕೈಗಳನ್ನ ಹೇಗೆ ಕಟ್ಟಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜಾತಕ ಇಟ್ಕೊಂಡು ನನ್ನನ್ನೇ ಆಟ ಆಡಿಸಿದ್ರಲ್ಲ, ಈಗ ಅವ್ರು ಬಿಟ್ಟು ಬಾಣನ ತಿರುಗಿಸಿ ಅವ್ರಿಗೆ ಬಿಡ್ತೀನಿ. ವೀಣಾ, 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 ವೀಣಾ. ಏನ್ರಿ ಇವತ್ತು ನಿಮ್ ಮಾತಿನ ವರ್ತನೆ ಬರ್ಲಾಗೋಗಿದೆ. ಸಂತೋಷ ಅಂದ್ರೆ ಕಡಿಮೆನೆ, ಇನ್ಮೇಲೆ ನನ್ನ ರೇಂಜ್ ಬೇರೆ ಕಡೆ. ರೇಂಜ್ ಬದಲಾಗೋದು ದೊಡ್ಡ ವಿಷಯ ಅಲ್ಲ, ಗುಣ ಬದಲಾಗೋದು ದೊಡ್ಡ ವಿಷಯ. ಏಯ್, ಕತ್ತೆ ಏನಾಗುತ್ತೆ? ಕಸ್ತೂರಿ ಪರಿಮಳ. ಹೋಗು, ಚೆನ್ನಾಗಿ ಸಕ್ಕರೆ ಹಾಕಿ ಒಂದು ಒಳ್ಳೆ ಮಿಲ್ಕ್ ಶೇಕ್ ಮಾಡ್ಕೊಬ. ಏನ ಒಳ್ಳೆ ಗೂಬೆ ನೋಡ್ದಂಗೆ ನೋಡ್ತಿದ್ಯಲ್ಲ, ಹೇಳಿದ್ ಕೇಳಿಸಿಲ್ವಾ? ಹೋಗು, ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಬ. ತಲೆಗೇನಾದ್ರು ಪೆಟ್ ಮಾಡ್ಕೊಂಡ್ ಬಂದ್ಬಿಟ್ರ ಅಂತ ದಟ್ ಲೂಸ್ ಆಗಿ ಬರುತ್ತೆ. ಬ್ರೋಕರ್ ರಂಗಣ್ಣನ್ ಫೋನ್ ಮಾಡ್ತೀನಿ. ಹಲೋ ಮಿಸ್ಟರ್ ರಂಗಣ್ಣ, ನಾನು ಗೊತ್ತಾಯ್ತಾ?
ಏನಿಲ್ಲ ನಿಮ್ಮ ಸಿದ್ಧಾರ್ಥ ಲೇಔಟಲ್ಲಿ ಸೈಟ್ ರೇಟ್ ಏನಿದೆ ರೀ ಸ್ಕ್ವೇರ್ ಫೀಟ್ ಬರೀ 8,000 ರೂಪಾಯಿನ ಅಯ್ಯ ಸ್ವಲ್ಪ ಅಕ್ಕಪಕ್ಕದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರೋದು ನೋಡಿ. ಥ್ಯಾಂಕ್ ಯು ರಂಗಣ್ಣ. ಏ ಒಡೆ ಏನಾಯ್ತು ಮಿಲ್ಕ್ ಶೇಕ್ ಮಾಡ್ಕೊಂಬ ಅಂದ್ರೆ ಬರೀ ಹಾಲು ತೊಗೊಂಬಂದಿದ್ಯಲ್ಲ. ಹೌದಲ್ಲ ಹಾಂ ಇಲ್ಲಿ ಕುಡಿ. ನೋಡು. ಏ ತಗೊಳ್ಳಿ, ಈಗ ಮಿಲ್ಕ್ ಶೇಕ್. ಪರವಾಗಿಲ್ಲ ಕಣ, ಭಾಳ ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ಹಾಂ ನಾನು ಮೊದ್ಲಿಂದಾನು ಬುದ್ಧಿವಂತೇನೆ ರೀ. ನಿಮ್ಮನ್ನ ಮದುವೆ ಮಾಡ್ಕೊಂಡೆ ನೋಡಿ, ಆ ಬುದ್ಧಿ ಮೇಲೆಲ್ಲ ಮಂಕ್ ಬುದ್ಧಿ ಹಚ್ಬಿಟ್ರಿ. ಅದು ಸರಿ, ಅಷ್ಟು ಕಾಸ್ಟ್ಲಿ ಏರಿಯಾ ಸಿದ್ಧಾರ್ಥ ಲೇಔಟು, ಅಲ್ಲೇನೋ ಸೈಟ್ ನೋಡಕ್ ಹೇಳ್ತಾ ಇದ್ರಿ ನೀವು. ಏನ್ರಿ ಕೆಲಸ ಬಿಟ್ಬಿಟ್ಟು ಬ್ರೋಕರ್ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ರಾ? ಏನ್ ಕತೆ? ಏಯ್ ಏನ ಮಾತಾಡ್ತಿದ್ಯಾ ನೀನು? ಅಲ್ಲೊಂದು ಜಾಗ ತಗೋಣ ಅಂತ ಕೇಳಿದೆ, ನನ್ನ ರೇಂಜಿಗಿಲ್ಲ ಅಂತ ಬೇರೆ ಜಾಗ ನೋಡಿ ಅಂತ ಹೇಳಿದ್ದೀನಿ. ಬ್ರೋಕರ್ ಕೆಲಸ ಮಾಡ್ತಿದ್ದೆ. ಆದ್ರೂ ನೀವು ಇವತ್ತು ಯಾಕೋ ಬೇಡದಿರೋ ದೌಲತ್ ತೋರಿಸ್ತಾ ಇದ್ದೀರಾ. ನಂಗೆ ಆವಾಗಲೇ ಡೌಟ್ ಬಂತು ರೀ. ಬರ್ತಾ ತಲೆಗೆ ನೀವು ಪೆಟ್ ಮಾಡ್ಕೊಂಡ್ಬಂದ್ಬಿಟ್ರಾ? ಬಿಡ, ಇದು ಬರೀ ತಲೆ ಅಲ್ಲ ಕಣ, ಬ್ರಹ್ಮಾಂಡ ಬ್ರಹ್ಮಾಂಡ. ಹೇಳಿದ್ನಲ್ಲ ನನ್ನ ಲೆವೆಲೇ ಬೇರೆ ಅಂತ. ಅದೃಷ್ಟ ಲಕ್ಷ್ಮಿನ ನನ್ನ ಜೇಬಲ್ಲಿ ಜೋಪಾನ ಇಟ್ಕೊಂಡು